ಇದು ಶಿವನ ಒಂದು ಕಥೆಯಾಗಿದೆ. ಹಾಗೂ ಇಲ್ಲಿ ಒಂದು ಪುಟ್ಟ ಮಗು ಶಿವನನ್ನು ಪ್ರತಿದಿನ ಆರಾಧಿಸುತ್ತಿರುತ್ತದೆ. ಹಾಗೂ ಅದಕ್ಕೆ ಶಿವನೆಂದರೆ ಬಹಳ ಪ್ರೀತಿ ಇರುತ್ತದೆ. ಆ ಶಿವನನ್ನು ಕುರಿತು ಪ್ರತಿದಿನ ಜಪಿಸುತ್ತಿರುತ್ತಾಳೆ. ಹಾಗೂ ಪ್ರತಿದಿನ ನೈವೇದ್ಯ ಹಾಗೂ ಪ್ರತಿದಿನ ಆಕೆಯ ಭಕ್ತಿಯನ್ನು ಶಿವನು ತನ್ನ ಆತ್ಮತೃಪ್ತಿಯಿಂದ ಬಯಸಿರುತ್ತಾನೆ. ಹಾಗೂ ಆ ಮಗುವನ್ನು ಹಾರೈಸುತ್ತಿರುತ್ತಾನೆ. ಆಗ ಶಿವನು ಪ್ರತ್ಯಕ್ಷನಾಗಿ ನಿನಗೇನು ಬರಬೇಕು ಕೇಳು ಎಂದು ಕೇಳಿದಾಗ ಆಕೆ ಹೇಳುತ್ತಾಳೆ, ನನಗೆ ಯಾವ ವರವೂ ಬೇಡ, ನಾನು ಕಷ್ಟದಲ್ಲಿದ್ದಾಗ ನೀ ನನ್ನ ಜೊತೆಗಿರು ಸಾಕು ಎಂದು ಹೇಳಿರುತ್ತಾಳೆ. ಆಗ ಶಿವನು ಆ ಮಾತಿಗೆ ಒಪ್ಪಿಕೊಂಡಿರುತ್ತಾನೆ. ಹಾಗೆಯೇ ಮುಂದುವರಿಯುತ್ತಿದ್ದಂತೆಯೇ ಆಕೆಗೆ ವಿವಾಹವಾಗುತ್ತದೆ. ವಿವಾಹವಾಗಿ ಸ್ವಲ್ಪ ದಿನದ ನಂತರ ಕಷ್ಟಗಳು ಪ್ರಾರಂಭವಾಗುತ್ತವೆ. ಆಕೆ ಮನೆಯಲ್ಲಿ ಯಾವ ರೀತಿಯಿಂದಲೂ ಸುಖವಾಗಿರಲು ಸಾಧ್ಯವಾಗುತ್ತಿರಲಿಲ್ಲ. ಗಂಡನಿಗೂ ಆಕೆ ಬೇಡವಾಗಿರುತ್ತಾಳೆ. ಅತ್ತೆ ಮಾವನಿಗೂ ಆಕೆಗೆ ಸಾಕಾಗಿರುತ್ತದೆ. ಹೀಗಾಗಿ ಅವರ್ಯಾರೂ ಈಕೆಯನ್ನು ಸುಳಿಯಲು ಬಿಡುತ್ತಿರಲಿಲ್ಲ. ಹಾಗೂ ಆಕೆಗೆ ಆ ಮನೆಯಲ್ಲಿ ಚಿತ್ರಹಿಂಸೆ ಸ್ಟಾರ್ಟ್ ಆಗಿರುತ್ತದೆ. ಆಗ ಆಕೆ ಶಿವನನ್ನು ಕುರಿತು ಕೇಳುತ್ತಾಳೆ, ಅಯ್ಯೋ ದೇವರೇ, ಶಿವನೇ, ನೀ ಎಲ್ಲಿರುವೆ? ನನಗೆ ಇಷ್ಟು ಕಷ್ಟವಿದ್ದರೂ ನನ್ನ ಜೊತೆ ನಿಲ್ಲದೆ ಎಲ್ಲಿರುವೆ ಎಂದು ಕೇಳುತ್ತಿರುತ್ತಾಳೆ. ಸಮುದ್ರದ ಹತ್ತಿರ ಹೋಗಬೇಕಾದರೆ ಆಕೆ ಹೆಜ್ಜೆ ಗುರುತುಗಳನ್ನು ನೋಡುತ್ತಾಳೆ. ಕೇವಲ ಆಕೆಯ ಹೆಜ್ಜೆ ಗುರುತುಗಳಷ್ಟೇ ಇರುತ್ತದೆ. ಶಿವನು ನನ್ನ ಜೊತೆ ಇರುತ್ತಾನೆ ಎಂದು ಹೇಳಿ ಈಗ ಆತ ನನ್ನ ಜೊತೆಯಲ್ಲಿಲ್ಲ ಎಂದು ದುಃಖಿಸುತ್ತಾಳೆ. ಆಗ ಶಿವನು ಪ್ರತ್ಯಕ್ಷನಾಗಿ, ಯಾಕೆ ಮಗು ಅಳುತ್ತಿದ್ದೀಯಾ ಎಂದು ಕೇಳಿದಾಗ ಶಿವನಿಗೆ ಹೇಳುತ್ತಾಳೆ ಆಕೆ, ನನ್ನ ದುಃಖದಲ್ಲಿ ನೀನು ಇರುತ್ತೀಯಾ ಎಂದು ಭಾವಿಸಿದ್ದೆ, ಆದರೆ ನೀನು ನನ್ನ ಜೊತೆಯಲ್ಲಿ ನಿಲ್ಲುತ್ತಿಲ್ಲ, ಯಾಕೆ ಎಂದು. ಆಗ ಹೇಳುತ್ತಾನೆ ಶಿವ, ಅತ್ತ ನಿನಗೆ ಕಷ್ಟ ಬಂದಾಗ ಪ್ರತಿ ಸರಿ ನಾನು ನಿನ್ನ ಜೊತೆಯಲ್ಲೇ ಇದ್ದೇನೆ, ಆದರೆ ಅದು ನಿನಗೆ ತಿಳಿದಿಲ್ಲ ಅಷ್ಟೇ ಮಗು. ನಿನ್ನ ಕಷ್ಟಗಳನ್ನು ಹಾಗೂ ಬರುತ್ತಿರುವ ಕಷ್ಟಗಳಿಗೆ ನೀನೇ ಪರಿಹಾರ ಹುಡುಕಿಕೊಳ್ಳಬೇಕೇ ಹೊರತು ಅದನ್ನು ನನ್ನಿಂದ ನಿವಾರಿಸಲು ಸಾಧ್ಯವಿಲ್ಲ. ಆದರೆ ನಿನಗೆ ಬರುವ ಕಷ್ಟಗಳನ್ನು ಹಾಗೂ ನಿನಗೆ ಬರುವ ತೊಂದರೆಗಳನ್ನು ನಾನು ತಡೆಯುತ್ತಿದ್ದೇನೆ. ಆದರೆ ಸವಾಲುಗಳು ಮಾತ್ರ ನೀವೇ ಎದುರಿಸಬೇಕು ಎಂದು ಶಿವನು ಆಕೆಯನ್ನು ಕುರಿತು ಮಾತನಾಡುತ್ತಾನೆ. ನಿನಗೆ ಅತಿ ಹೆಚ್ಚು ಕಷ್ಟ ಬಂದಾಗ ನಾನು ನಿನ್ನನ್ನು ಎತ್ತಿಕೊಂಡಿದ್ದೆ. ಹೀಗಾಗಿ ನೀನು ನಡೆಯುವಾಗ ಅಲ್ಲಿ ಕಂಡ ಗುರುತು ನನ್ನದೇ ಹೊರತು ನಿನ್ನದಲ್ಲ ಮಗು. ಅಲ್ಲಿ ನಡೆಯುತ್ತಿದ್ದ ಹೆಜ್ಜೆ ಗುರುತು ನನ್ನದೇ ಹೊರತು ನಿನ್ನದಲ್ಲ ತಾಯಿ ಎಂದು ವಿವರಿಸುತ್ತಾನೆ ಶಿವ. ಆಗ ಆಕೆಯು ತನ್ನ ಮನೆಯವರ ನಡುವೆ ನಡವಳಿಕೆಗಳನ್ನು ಸರಿಪಡಿಸಲು ಹೇಗೆ ಸಾಧ್ಯವೋ ಹಾಗೆಲ್ಲ ಸರಿಪಡಿಸಿ ಅವರನ್ನೆಲ್ಲ ಒಂದು ದಾರಿಗೆ ತರುತ್ತಾಳೆ. ಹಾಗೂ ಆಕೆ ಮಾಡಿದ ಎಲ್ಲ ಕಾರ್ಯಗಳನ್ನು ಖುಷಿಯಿಂದ ಶಿವನಿಗೆ ಹೇಳಿ ಶಿವನಿಗೆ ಧನ್ಯವಾದವನ್ನು ಅರ್ಪಿಸುತ್ತಾಳೆ. ಹಾಗೂ ಪ್ರತಿನಿತ್ಯ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳುತ್ತಾಳೆ. ಇದು ಒಂದು ಭಕ್ತಿ ಪ್ರಧಾನವಾಗಿರುವಂತಹ ಕಥೆಯಾಗಿದೆ. ಹಾಗೂ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ವಿಡಿಯೋಗಳನ್ನು ಪುನಃ ನೋಡುತ್ತಿರೋಣ.